ಮಾಗಡಿ ಡಿ ಕೆ ಶಿ ಲಿಸ್ಟಲ್ಲಿ ಮಾಗಡಿ ಬಾಲಕೃಷ್ಣ ಅವರಿದ್ದಾರಂತೆ, ಚಲುರಾಯ ಸ್ವಾಮಿ ಅವರಿದ್ದಾರಂತೆ. ಅಂದರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇನ್ನೊಬ್ರಿಗೆ ಕೊಡ್ತಾರೆ, ಇನ್ನೊಂದು ಖಾತೆ ಕೊಡ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ಮಾಗಡಿ ಬಾಲಕೃಷ್ಣ ಅವ್ರಿಗೆ ಖಾತೆ ಕೊಡ್ತಾರಂತೆ. ಇನ್ನು ಚಲುರಾಯ ಸ್ವಾಮಿಯವರು ಮಂಡ್ಯದ ಪ್ರಭಾವಿ ನಾಯಕರು, JDSನ ಏನೋ ಸಮರ್ಥವಾಗಿ ಎದುರಿಸುವ ನಾಯಕರ ಪೈಕಿ ಚಲುರಾಯ ಸ್ವಾಮಿ ಒಬ್ಬರು. ಆಮೇಲೆ DK ಅವ್ರಿಗೆ ತುಂಬ ಹತ್ತಿರದವರು, ಅವ್ರಿಗೇನೋ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಕೊಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ನರೇಂದ್ರ ಸ್ವಾಮಿ ಮತ್ತು ಆನೇಕಲ್ ಶಿವಣ್ಣ ಅವ್ರ ಮಧ್ಯೆ ಫೈಟ್ ಇದೆಯಂತೆ. ಎರಡು ಸೇಮ್ ಬಲಗೈ ಸಮುದಾಯದವರು, ಇವರಿಬ್ಬರು ಪ್ರಭಾವಿಗಳೇ. ಈಗ ಆಲ್ರೆಡಿ ನಮ್ಮ ನರೇಂದ್ರ ಸ್ವಾಮಿಯವ್ರಿಗೆ ನಮ್ಮ ಏನೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಪೋಸ್ಟ್ನ ಕೊಟ್ಟಿದ್ದಾರೆ, ಅದು ಕ್ಯಾಬಿನೆಟ್ ದರ್ಜೆ ಇದೆ, ಒಳ್ಳೆಯ ಏನೋ ಪೋಸ್ಟ್ ಕೂಡ ಅದು. ಆನೇಕಲ್ ಶಿವಣ್ಣವರು ಬೆಂಗಳೂರಿನ ಏನೋ ಸೀನಿಯರ್ MLA, ಅವರು ಕೂಡ ತುಂಬ ಹಿಂದೆನೂ ಬೇಡಿಕೆ ಇಡ್ತಾ ಬರ್ತಾಯಿದ್ರು. ಅವ್ರಿಗೆ ಬಹುಶಃ ಕೊಡ್ಬೋದು ಏನೋ ಗೊತ್ತಿಲ್ಲ. ಉಳಿದಂತೆ ಶರತ್ ಬಚ್ಚೇಗೌಡರು ಮತ್ತು ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವ್ರ ಮಧ್ಯೆ ಫೈಟ್ ನಡೀತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ. ಸುಬ್ಬಾರೆಡ್ಡಿ ಅವರು ಸೀನಿಯರ್ ಮೋಸ್ಟು MLA, ಹಿಂದೆ ಒಂದು ನಿಗಮ ಕೊಟ್ಟಿದ್ರೆ ಅದನ್ನು ಅವರು ರಿಜೆಕ್ಟ್ ಮಾಡಿದರು. ಸಿದ್ದರಾಮಯ್ಯನವರು ಮತ್ತು ನೀವು ಇಬ್ಬರೂ ಭರವಸೆ ಕೊಟ್ಟಿದ್ದೀರಂತೆ, ಇಲ್ಲ ಅವ್ರಿಗೆ ನಿಮ್ಗೆ ಕೊಡ್ತೀವಿ ಅಂತ. ಅಬಕಾರಿ ಖಾತೆಗೆ ಅವ್ರ ಹೆಸರು ಕೇಳಿಬರ್ತಾ ಇದೆ, ನೋಡಬೇಕು ಏನಾಗ್ತಿದೆ ಅಂತ. ಇನ್ನು ನಾಗೇಂದ್ರ ಬಳ್ಳಾರಿ ಕೋಟಾದಲ್ಲಿ ಬಂದರೆ ನಾಗೇಂದ್ರ ಅವರು ಮತ್ತು ನಾರಾ ಭರತ್ ರೆಡ್ಡಿಯವರ ಹೆಸರು ಚರ್ಚೆಗೆ ಬರ್ತಾ ಇದೆ. ಅರಸೀಕೆರೆ ಶಿವಲಿಂಗೇಗೌಡರದು ಚರ್ಚೆ ಇದೆ. ಆಮೇಲೆ ಹಾವೇರಿ ರುದ್ರಪ್ಪ ಲಮಾಣಿ ಮತ್ತು ಶ್ರೀನಿವಾಸ್ ಮಾನೆ ನಡುವೆ ಫೈಟ್ ಇದೆ ಅನ್ನುವ ಸುದ್ದಿ ಬರ್ತಾ ಇದೆ. ರುದ್ರಪ್ಪ ಲಮಾಣಿಯವರು ಹಿಂದೆ ಡೆಪ್ಟಿ ಸ್ಪೀಕರ್ ಏನೋ ಮಾಡಿದ್ರಿ. ಆ ಕಮ್ಯುನಿಟಿಗೆ, ಲಮಾಣಿ ಕಮ್ಯುನಿಟಿಗೆ ಪ್ರತಿ ಸಲ ಕೊಡ್ತಾಯಿದ್ರು, ಒಂದೊಂದು ಖಾತೆ ಕೊಡ್ತಾಯಿದ್ರು. ಲಾಸ್ಟ್ ಟೈಮ್ ಕೊಟ್ಟಿರಲಿಲ್ಲ. ಅದನ್ನೇನಾರು ಕಾಂಪನ್ಸೇಟ್ ಮಾಡೋಕ್ಕೆ ಲಮಾಣಿ ಏಕೈಕ MLA ಇರೋದು, ಅವ್ರಿಗೆ ಏನಾರು ಕೊಡ್ತಾರ ಗೊತ್ತಿಲ್ಲ. ಇನ್ನು ಸಲೀಂ ಅಹಮದ್ ಅವರು, ಹ್ಯಾರಿಸ್ ಅವರು, ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಇದು DK ಅವರ ಲಿಸ್ಟಲ್ಲಿರೋ ಹೆಸರು ಅಂತ. ಹ್ಯಾರಿಸ್ ಅವರು ಇವರ ಏನೋ ಆಪ್ತರು. ಸಲೀಂ ಕೂಡ ಏನೋ ಸೀನಿಯರ್ ಲೀಡರ್ ಇದ್ದಾರೆ, ಉತ್ತರ ಕರ್ನಾಟಕ ಭಾಗವನ್ನು ರೆಪ್ರೆಸೆಂಟ್ ಮಾಡೋರು. ಅವ್ರಿಗೆ ಏನಾರ ಕೊಡ್ತಾರ ಅಂತ ನೋಡಬೇಕು. ಆಮೇಲೆ ದಾವಣಗೆರೆಯಿಂದ ದಾವಣಗೆರೆಯ ದಣಿಗಳ ಪುತ್ರ, ಶಾಮನೂರವ್ರ ಪುತ್ರ SS ಮಲ್ಲಿಕಾರ್ಜುನ್ ಮತ್ತು ಶಾಂತನಗೌಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಉಳಿದಂತೆ ಲಕ್ಷ್ಮಣ್ ಸವದಿ ಅವ್ರಿಗೆ ಮಾತು ಕೊಟ್ಟಿದ್ರಿ ಹಿಂದೆ ಪಕ್ಷಕ್ಕೆ ಕರ್ಕೊಂಬರ್ಬೇಕಾದ್ರೆ, ಅಲ್ಲಿ BJPನಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು. ಸವದಿ ಅವ್ರಿಗೆ ಮಾತು ಕೊಟ್ಟಿದ್ದೀರಿ ಎಲ್ಲರೂ, ಅವ್ರಿಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ ಸವದಿ ಅವ್ರಿಗೆ ಆಲ್ಮೋಸ್ಟ್ ಫಿಕ್ಸು ಪೋಸ್ಟು. ಜೊತೆಗೆ ಅವ್ರು ಎಲ್ಲೂ ಹೋಗ್ತಾ ಇಲ್ಲ. ಇವು ಬೇರೆಯವರೆಲ್ಲರೂ ಲಾಬಿ ಮಾಡೋಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರಲ್ಲ, ಸೌದಿಯವರು ಎಲ್ಲೂ ಹೋಗಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರಿ. ಇವತ್ತೊಂದು ಒಳ್ಳೆ ವಿಜಲ್ ನೋಡಿದೆ, ಹೊಲದಲ್ಲಿ ಇದು ಏನೋ ಅಡಿಕೆ ಗಿಡ, ಅದರ ಇದನ್ನು ಕಟ್ ಮಾಡ್ತಾ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಬಹುಶಃ ಸೌದಿಯವ್ರಿಗೆ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಶವಂತರಾಯಗೌಡ ಪಾಟೀಲರು ಮತ್ತು JS ಪಾಟೀಲರ ಮಧ್ಯೆ ಫೈಟ್ ನಡೀತಾ ಇದೆಯಂತೆ. ಇದು DK ಶಿವಕುಮಾರ್ ಅವರ ಲಿಸ್ಟು. ಎಲ್ರಿಗೂ ಪ್ರಾಮಿಸ್ ಮಾಡಿದ್ದಾರೆ ಸರ್, ಮಾಡಲೇಬೇಕು. ಈಗ ಯಾರೋ ಬಂದು ಕೂತಾಗ MLA ಸೀನಿಯರ್ ಮಿನಿಸ್ಟರ್ ಬಂದು, ಇಲ್ಲ ಸರ್ ನನಗೆ ಪ್ರಾದೇಶಿಕ ಕೋಟಾದಲ್ಲಿ ಕೊಡಿ, ಜಾತಿಯ ಕೋಟಾದಲ್ಲಿ ಕೊಡಿ, ಇಷ್ಟು ದಿನ ನಿಮ್ಮ ಸೇವೆ ಮಾಡಿದ್ದೀನಿ ಅದಕ್ಕೋಸ್ಕರ ಕೊಡಿ. ನಾವು ಬೆಂಗಳೂರು ಕೃಷ್ಣಪ್ಪನವ್ರು ಹೇಳ್ತಾ ಇದ್ರಂತೆ, ಅಲ್ಲ ರೀ ಇಷ್ಟು ಕಾನ್ಸ್ಟಿಟ್ಯೂನ್ಸಿನ ನೋಡ್ಕೊಂಡಿದ್ದೀನಿ, ನನ್ನನ್ನೇ ನೀವು ಮಿನಿಸ್ಟರ್ ಮಾಡಲಿಲ್ಲ ಅಂದರೆ ಹೆಂಗೆ? ಅವ್ರ ಬೆಂಬಲಿಗರು ಸುಮಾರು ಜನ ಫೋನ್ ಮಾಡಿ ಹೇಳ್ತಾ ಇದ್ರು, ಇಲ್ಲ ಸರ್ ಈ ಸರಿ ಕೊಡದೇ ಇದ್ದರೆ ನಮ್ಮ ಸಾಹೇಬರು ಸುಮ್ಮನೆ ಪಕ್ಷ ಬಿಡೋದೇ ಒಳ್ಳೆಯದು ಮಾತಾಡ್ತಾರೆ. ಬೇರೆ ಬೇರೆ ಕೋಟಾದಲ್ಲಿ ಕೇಳ್ತಾರೆ. ಕೇಳಿದಾಗ ಏನಾಗುತ್ತೆ, ಅವರು ರಿಜೆಕ್ಟ್ ಮಾಡೋಕೆ, ಇಲ್ಲಪ್ಪ ನೀನು ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ. ಅವಾಗ ಏನು ಮಾಡ್ತಾರೆ, ನಮ್ಮ ಕೈಲಿ ಏನಿದೆಯಪ್ಪ, ನನ್ನ ಲಿಸ್ಟಲ್ಲಂತೂ ಇದೆಯಾ, ಹೈಕಮಾಂಡ್ ಅಂತ ಆ ಕಡೆ ತೋರಿಸ್ತಾರೆ. ಅವ್ರಿಗೇನು ಗೊತ್ತು, ಕೃಷ್ಣಪ್ಪನೋ ರಂಗಪ್ಪನೋ ಯಾರು ಅಂತಪ್ಪ, ಪಾಟೀಲ್ರು ಜಾಗೀರ್ದಾರ್ ಇವ್ರು ಹೇಳಿದ್ರೆ ತಾನೆ. ಬಟ್ ಏನು ಈ ಒತ್ತಡ ತಪ್ಪಿಸ್ಕೊಳ್ಳೋಕ್ಕೆ ಹೈಕಮಾಂಡ್ ಮೇಲೆ ಇವ್ರು ಹಾಕ್ತಾ ಇದ್ದಾರೆ.